ನೋಡ್ರಿ ಒಂದು ಹಾದಿ, ಈ ಹಾದಿ ಮೂಲಕನ ಈ ರೀತಿಯಾಗಿ ನಾವು ಕೆಳಗಿಳಿದ ಇಲ್ಲಿ ತನಕ ಬಂದು ಸೇರಿದ್ವಿ. ಇನ್ಮ್ಯಾಗ ಮತ್ತೆ ಇಲ್ಲಿ ಕೈಲಾಸ ಬಾಗ್ಲತ್ತಲ್ಲಿ ಅಲ್ಲಿ ಹೋಗ್ಬೇಕು ಮತ್ತೆ ಒಂದು ವಸ್ತಿ ಆಗುವ ಸಾಧ್ಯತೆ ಕಾಣಕತ್ತತ್ರಿ ನೋಡ್ರಿ. ಆದ್ರೆ ಆಗ್ಲಿಕ್ಕೆ ಅಂದ್ರೆ ಮಾಡುದಿಲ್ಲಪ್ಪ ಅಂದ್ರೆ ಹೋಗಿ ಬಿಡ್ರಿ. ಆದ್ರೆ ಕೆಲವು ಮಂದಿಗೆ ನಡ್ಯಕ್ ಆಗವಲ್ತು, ಅದ್ರ ಸಂಬಂಧ ಸ್ವಲ್ಪ ವಸ್ತಿ ಮಾಡ್ಬೇಕಾಗ್ಬೋದು. ನಾವು ಹೋಗ್ಬೇಕ್ರಿ, ಹಿಂಗ ನೋಡ್ಕೋತ ಹೋಗ್ಬೇಕು ನೋಡ್ರಿ. ಈಗ ಅಂದ್ರೆ ನಾವೇನು ಇಳಿದು ಬಂದವ್ರಿ, ಆ ಗುಡ್ಡದ ಲೆವೆಲ್ ಮುಗಿತ್ರಿ. ಇನ್ನು ಮತ್ತೆ ಆತರ ಮುಂದೆ ಹೋಗ್ಬೇಕ್ರಿ. ಇಲ್ಲೇ ಚಲೋ ಆಕತ್ ನೋಡ್ರಿ ಇನ್ ಮ್ಯಾಗ ಗುಡ್ಡ. ಇಲ್ಲೇ ಬಂದ್ರಿ ಒಬ್ರು ಅನ್ನಪ್ರಸಾದ ಇಟ್ಟಿದ್ರಂದ್ರೆ ಅಂಬ್ಲಿ ಐತ್ರಿ. ಮುಂಜಾನೆ ಇದ್ರೆ ಚಾಯ್ ಇರ್ತಿತ್ತು, ಈಗ ಅಂಬ್ಲಿ ಇಟ್ಟಾರು, ಅಂಬ್ಲಿ ಇಟ್ಟು ಕುಡಿದಿವ್ರಿ. ಅಂಬ್ಲಿ ಕುಡ್ದ ಮಾತೇನು ಗುಡ್ಡ ಯಾಕೆ ಶುರು ಮಾಡಿದ್ವಿ. ಹಂಗೆ ಶಾರ್ಟ್ಕಟ್ದಾಗ ಒಂದು ಹಾದಿತ್ತು, ಅದ್ರ ಭಾಳ ಕಡೆ ಐತ್ರಿ. ಅದ್ರ ಸಂಬಂಧ ಮತ್ತೆ ನಾವು ನಮ್ಮ ರಾಜ್ಯ ಮಾರ್ಗಕ್ಕೆ ಹೊಂಟದ್ರಿ. ಹಿಂಗರಿದು ಬಂದು ಟೇಕ್ ಮಾಡತಾನ ಬಂದು ಕೂತಾದಿವ್ರಿ. ಮತ್ತೆ ನಾ ನಮ್ಮ ಮ್ಯಾಲೆ ಏನತ್ತ ಹಿಂದೆ ಬರಾಕತ್ತ ಈ ಗುಡ್ಡ ಲೆವೆಲ್ ಹತ್ಬೇಕು ನೋಡ್ರಿ. ಏನ್ ಗುಡ್ಡ ನೋಡ್ತೀವಿ, ಈ ಗುಡ್ಡ ಲೆವೆಲ್ ನಮ್ಮ ಮ್ಯಾಗ ಹೋಗ್ಬೇಕಾಗಿತ್ರಿ. ಇದು ಸ್ವಲ್ಪ ಉಳಿದೈತ್ರಿ ನೋಡ್ರಿ. ಇನ್ನ ಮತ್ತೆ ರೆಸ್ಟ್ ಕೂತ ಮತ್ತೆ ನಡ್ರಿಲ್ಲ ಮತ್ತೆ ಗುಡ್ಡ ಹತ್ತಿರಿ. ಇನ್ನು ಸ್ವಲ್ಪ ದೂರ ನಡೆದ್ರ ಸಾಕ್ರಿ, ನಮಗೆ ಸಿಗ್ತತಿ ಕೈಲಾಸ ಬಾಗಲ್ರಿ. ಅಂದ್ರೆ ನಾವು ಫಸ್ಟ್ ಏರಿದ ಕಡಿ ಬಾಗಲು ಇದ ಕೈಲಾಸ ಬಾಗಲ, ಇದಕ್ಕೆ ಹೆಸರು ಐತ್ರಿ. ನೋಡ್ರಿ ಈಗ ಟೈಮ್ ಎಟ್ ಆಗೈತೆ ಅಂದ್ರೆ 5 ಆಗೈತಿ. ನಾ ಭೀಮನ್ ಕೊಳ್ಳ ಹತ್ತಾಕ ಇನ್ನೂ ಒಂದು ಸಣ್ಣ ಗುಡ್ಡ ಐತ್ರಿ. ಅಂದ್ರೆ ಒಂದು 10 ಅಥವಾ 20 ನಿಮಿಷನಾಗ ಆ ಗುಡ್ಡ ಹತ್ಬೋದು. ಮುಂದೆ ಹತ್ತಿ ನಮ್ಮ ಮುಂದೆ ದೂರ ಭಾಳ ಜರ್ನಿ ಐತಿ. ಈಗ ಇಲ್ಲಿ ತನ ಒಂದು ಲೆಕ್ಕ ಹಾಕಿ ನೋಡ್ರ ಒಂದು 30-40 ಕಿಲೋಮೀಟರ್ ಆಗೈತಿ. ಅಂತೂ ಇಂತೂ ಕೈಲಾಸ ಬಾಗಲಕ್ಕೆ ಬಂದಿವ್ರಿ. ಇದ ನೋಡ್ರಿ ಕೈಲಾಸ ದ್ವಾರ. ಇದಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಸಿಂಹದ್ವಾರ ಅಂತ ಹೇಳಿ ಕರೀತಾರೆ. ಕೈಲಾಸ ದ್ವಾರ ನಿಮ್ಗೆ ಅನಿಸ್ಬೋದು ಯಾಕೆ ಇಷ್ಟು ಹೊಸದಾಗಿ ಕಾಣಕತ್ತೈತೆ. ಹಳಿ ಗೋಪುರ ಅತಿ ಶಿಥಿಲವಾಗಿ ಇದ್ರಿ, ಅದ್ರ ಸಲುವಾಗಿ ದಾನಿಗಳು ಕೈಲಾಸ ದ್ವಾರವನ್ನ ಮರು ನಿರ್ಮಾಣ ಮಾಡಿರ್ತಾರೆ. ಸ್ವಲ್ಪ ದಾನಿಗಳು ದಾನ ಕೊಡ್ತಿರ್ತಾರೆ.